ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತೊಂದು ಬೇಕ್ರಿ ಫುಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಏನಿರ್ಬೋದು ಹೇಳಿ? ಎಗ್ ಪಾಪ್ಸ್. ಅದೇ ಈಗ ನಾನು ಎಗ್ ಪಾಪ್ಸ್ನ ಮಾಡ್ತಾಯಿದ್ದೀನಿ. ಅದೇ ಬ್ರೆಡ್ ಯೂಸ್ ಮಾಡಿ ಎಗ್ ಪಾಪ್ಸ್ ಮಾಡ್ತಾಯಿದ್ದೀನಿ. ನೋಡೋಣ ಫ್ರೆಂಡ್ಸ್, ಅದೇ ಎಗ್ ಪಾಪ್ಸ್ ಈಗ ಮಾಡೋಕ್ಕೆ ಶುರು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಯಾವುದು ಅಂತ ನೋಡೋಣ. 3 ಮೊಟ್ಟೆ ತಗೊಂಡಿದ್ದೀನಿ. ಈಗ ಈ ಮೊಟ್ಟೆನ ಬಾಯ್ಲ್ ಮಾಡೋಣ. ಬಾಯ್ಲಿಗೆ ಇಟ್ಟಿದ್ದೀನಿ. ಇಲ್ಲಿ ಬಾಯ್ಲ್ ಆಗ್ತಾ ಇರಲಿ, ಅಷ್ಟೊತ್ತಲ್ಲಿ ನಾವು ಇದು ಆನಿಯನ್ನ ರೆಡಿ ಮಾಡ್ಕೊಳ್ಳೋಣ. ಈಗ ರೆಡಿ ಮಾಡ್ತೀನಿ. ಆನಿಯನ್ ರೆಡಿ ಮಾಡಿ ಕಟ್ ಮಾಡ್ತಾ ಇದ್ದೀನಿ. ಆನಿಯನ್ ಕಟ್ ಮಾಡಾಯಿತು. ನೆಕ್ಸ್ಟ್ ಇದು ಪ್ಯಾನ್ ತಗೋತಾ ಇದ್ದೀನಿ. ಫ್ರೆಂಡ್ಸ್, ಬಾಯ್ಲ್ಡ್ ಎಗ್ಗು ರೆಡಿಯಾಗಿದೆ. ಇದನ್ನು ಆಫ್ ಮಾಡೋಣ. ಈಗ ಇದನ್ನು ತಣ್ಣಕ್ಕೆ ಹಾಕ್ಬಿಡೋಣ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೀನಿ. ಸಾಸಿವೆ ಒಂಚೂರು, ಜೀರಿಗೆ ಒಂಚೂರು ಹಾಕಿದ್ದೀನಿ. ಈಗ ನೆಕ್ಸ್ಟು ಇದಕ್ಕೆ ಆನಿಯನ್ ಹಾಕೋಣ. ಎಲ್ಲ ಫ್ರೈ ಬರೋವರೆಗೂ ಮಾಡೋಣ. 1 ಟೇಬಲ್ ಸ್ಪೂನ್ ಖಾರದ ಪುಡಿ. ನಿಮಗೆ ಖಾರದ ಪುಡಿ ಹಾಕೋಕ್ಕಾಗಿಲ್ಲ ಅಂದರೂ ಚಿಲ್ಲಿ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಚಾಟ್ ಮಸಾಲ, ಗರಂ ಮಸಾಲ ಹಾಕಿ ಈಗ ಇದನ್ನು ಮ್ಯಾರಿನೇಟ್ ಮಾಡೋಣ. ಫೈನಲಿ ಆನಿಯನ್ ಮಸಾಲ ರೆಡಿಯಾಗಿದೆ. ಈಗ ಸ್ಟವ್ನ ಆಫ್ ಮಾಡೋಣ. ಫೈನಲ್ ಟಚ್ಚು ಕೊತ್ತಂಬರಿ ಹಾಕ್ತಾಯಿದ್ದೀನಿ, ಸಾಂಬಾರು ಸೊಪ್ಪು. ಇದು ತಣ್ಣಕ್ಕಾಗಿದೆ, ಬಿಡ್ಸಾಗಿದೆ. ನೆಕ್ಸ್ಟು ಬ್ರೆಡ್ ತಗೊಂಡಿದ್ದೀನಿ. ಬ್ರೆಡ್ನ 4 ಸೈಡು ಕಟ್ ಮಾಡೋಣ. ಈಗ 4 ಸೈಡು ಬ್ರೆಡ್ನ ಕಟ್ ಮಾಡಾದ್ಮೇಲೆ ಅದೇ ಲಟ್ಟಣಿಗೆ ಬರುತ್ತಲ್ಲ ಚಪಾತಿ ಮಾಡೋದು, ಅದರಲ್ಲಿ ಬ್ರೆಡ್ನ ಕಂಪ್ರೆಸ್ ಮಾಡಿ ನೆಕ್ಸ್ಟು ಅವಾಗಲೇ ಆನಿಯನ್ ಮಸಾಲ ರೆಡಿ ಮಾಡಿದ್ರಲ್ಲ ಅದನ್ನು ಇದ್ರ ಮೇಲೆ ಹಾಕಿದ್ಮೇಲೆ ಆವಾಗಲೇ ಬಾಯ್ಲ್ಡ್ ಎಗ್ ರೆಡಿ ಮಾಡಿದ್ರಲ್ಲ ಅದನ್ನು 2 ಪೀಸಸ್ ಮಾಡಿ 1 ಪೀಸ್ ಇದ್ರ ಮೇಲೆ ಇಡಿ. ಈಗ ರೆಡಿ ಆಯಿತಾ? ಇದ್ರ ಮೇಲೆ ಇನ್ನೊಂದು ಬ್ರೆಡ್ ಪೀಸ್ ಇಡಿ ಅದೇ ಥರ. ಈಗ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ. ಕಾಯಲಿ ಸ್ವಲ್ಪ ಹೊತ್ತು. ಕಾದಿದೆ ಫ್ರೆಂಡ್ಸ್. ಫೈನಲಿ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ಈಗ ಇದ್ರ ಟೇಸ್ಟ್ ನೋಡಿ. ಸೂಪರ್ ಆಗಿದೆ. ಕ್ರಿಸ್ಪಿ, ಕರುಮ್ ಅಂತ ಸೌಂಡ್ ಬರ್ತಾಯಿದೆ. ಫ್ರೆಂಡ್ಸ್, ಈ ಎಗ್ ಪಪ್ಸ್ ನಿಮಗೆ ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್.